ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನಿವತ್ತು ರಕ್ಕಸಪುರದೊಳು ಸಿನಿಮಾದ ನಾಯಕಿ ನಟಿಯಾಗಿರುವಂತಹ ಅರ್ಚನಾ ಕಟ್ಟಿಗೆ ಅಲ್ಲ ಅವರು ಕೊಟ್ಟಿಗೆ ಅವ್ರು ನನ್ನ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಎಲ್ಲರೂ ಅವ್ರನ್ನ ಪಾಪ ಕಟ್ಟಿಗೆ ಕಟ್ಟಿಗೆ ಅಂತ ಕರೀತಾರೆ. ನಾನು ಆ್ಯಕ್ಚುಲಿ ಅವ್ರನ್ನ ಫಸ್ಟ್ ಸ್ಟಾರ್ಟಿಂಗ್ ನೋಡಿದಾಗ ಕರ್ಲಿ ಏರ್ ಇರಲಿಲ್ಲ. ನಾನು ಆ್ಯಕ್ಚುಲಿ ಅವ್ರ ಕರ್ಲಿ ಏರ್ ಸೀಕ್ರೆಟ್ ಏನು, ನನಗೆ ಆ್ಯಕ್ಚುಲಿ ಸ್ಟ್ರೈಟ್ ಏರು, ಅದನ್ನು ಕೇಳ್ಕೊಳ್ಳೋಣ ಅಂತ ಬಂದಿದ್ದೆ. ಫುಲ್ ತಪ್ಪಟ್ಟಾಗಿ ಮಲಗಿತ್ತು. ಈಗ ಫುಲ್ ಕರ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸಿದ. ಹಾಯ್, ನಮಸ್ತೆ. ನನ್ನ ಹೆಸರು ಗೊತ್ತಿಲ್ವಾ ಕೇಳೋರ್ಗೆ? ಕಟ್ಟಿಗೆ ಕೊಟ್ಟಿಗೆ ಅಂತ ಹೇಳು. ಏಯ್, ನಂಗೆ ಯಾವಾಗ್ಲೂ ಕರ್ಲಿ ಹೇರ್ ಇತ್ತು ರೀ. ಇವಾಗ ಉದುರೋಗ್ತಾ ಇದೆ ಕೂದ್ಲು. ಈಗ ಹೋಗಿ ನೀವ್ ಹೇರ್ ಸೀಕ್ರೆಟ್ ಹೇಳ್ತಾ ಇದೀರಾ? ನಿಮ್ದು ಯಾವಾಗ್ಲೂ ಕರ್ಲಿ ಹೇರೆ, ಬಟ್ ನೀವೀಗ ಎಂಟ್ರಿ ಆದ್ರಲ್ಲ ಅವಾಗ ಒಂದು ಕ್ಲಿಪ್ ಹಾಕಿದೀನಿ ಅನ್ಸುತ್ತೆ. ಹಿಂದೆ ಕರ್ಲಿನೇ ಕಾಣಿಸ್ತಿರ್ಲಿಲ್ಲ. ನೀವು ಮುಂದೆಯಿಂದ ನೋಡೋದಲ್ಲ. ಈಗ ಚೆನ್ನಾಗಿ. ಹೇಗಿದ್ದೀರಾ? ಆರಾಮಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೆಂಗ್ ನಡೀತು ಶೂಟಿಂಗ್ ಎಲ್ಲ? ಸೂಪರ್ ಆಗಾಯ್ತು. ಸೂಪರ್ ಆಗಾಯ್ತು. ಓಕೆ, ಆ ಸಿನಿಮಾ ಹೆಸರು ಕೇಳ್ತಿದ್ದಂಗೆ ಏನೆಲ್ಲ ನೆನಪಾಗುತ್ತೆ ತಮಗೆ? ಏನ್ ನೆನಪಾಗತ್ತೆ? ರಕ್ಕಸಪುರದೊಳು. ನಾನು ಇವಳು ಆಕ್ಚುಲಿ ಫ್ರೆಂಡ್ ಕ್ಯಾರೆಕ್ಟರ್ಸ್ ಮಾಡಿದೀವಿ ಫಿಲಮ್ ಅಲ್ಲಿ. ನಂಬಕ್ಕಾಗತ್ತಾ? ಫ್ರೆಂಡ್ಸಾ? ವಿ ಆರ್ ಬೋತ್ ಫ್ರೆಂಡ್ಸ್. ಹೌದಾ? ನಿಜನಾ? ಫ್ರೆಂಡ್ಸಾ ಮಮ್ಮಿನಾ? ಫ್ರೆಂಡ್ಸ್. ಹಿಂಗೆ ಹೇಳ್ಕೊಟ್ಟಿದ್ದೀನಿ, ಹಂಗೆ ಹೇಳ್ಬೇಕು ಎಲ್ಲ ಕಡೆ. ತುಂಬ ಮಜಾ ಇತ್ತು ಮ್ಯಾಮ್. ರವಿ ವರ್ಮಾ ಮಾಸ್ಟರ್ ಪ್ರೊಡಕ್ಷನ್ನು. ನನಗೆ ಅವ್ರು ನೋಡಿದ್ರೇ ಭಯ ಆಗುತ್ತೆ. ಯಾಕಂದರೆ ಇದ್ರ ಹಿಂದಿನ ಸಿನಿಮಾ ನಾವು ನನಗೆ ವಾಕಿಂಗೇ ಮಾಡಲ್ಲ ನನ್ನ ನೆಟ್ಟಿಗೆ. ನನಗೆ ಸ್ಟಂಟ್ಸ್ ಎಲ್ಲ ಮಾಡಿಸಿದ್ರು. ಆಲ್ವೇಸ್ ಹ್ಯಾಪಿ ಟು ವರ್ಕ್ ವಿತ್ ಗ್ರೇಟ್ ಟೆಕ್ನಿಷಿಯನ್ಸ್ ಅಲ್ವ ಅವರೆಲ್ಲ. ಆ್ಯಂಡ್ ರಾಜ್ ಸರ್, ಇವಳು ಪುಟಾಣಿ ನೋಡೋಕೆ ಹಿಂಗಿದ್ದಾಳೆ, ಎಷ್ಟು ಕಿಲಾಡಿ ಗೊತ್ತಾ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ. ಡಿರೆಕ್ಟರು ವೆರಿ ಫೋಕಸ್ಡ್. ಒಂಥರ ಸುಮ್ಮನೆ ಕೂತ್ಕೊಂಡು ಏನು ಸರ್ ಸಮಾಚಾರ ಅಂತ ಅಂದರೆ ಅವ್ರು ಏನೂ ಮಾತಾಡೋಲ್ಲ. ಏನೀವಪ್ಪ ಮಾತಾಡಲ್ಲ ಅಂತ ಅಂದ್ಕೊಳ್ಳೋಷ್ಟ್ರಲ್ಲಿ ಶಾರ್ಟಿಗೆ ಮಾತ್ರ ಮಾತಾಡೋದು. ಫಸ್ಟ್ ಡೇ ನಾನು ಹಾಯ್ ಸರ್ ಹೆಂಗೆ ಅಂತ ಅಂದರೆ ಅಷ್ಟೇ, ಏನು ಅಂತಾರೆ. ಆಮೇಲೆ ಶಾರ್ಟಲ್ಲಿ ಮಾತಾಡೋದು. ಇನ್ನೇನು ಪ್ಯಾಕಪ್ ಶೂಟ್ ಮುಗಿಯೋವಾಗ ಥ್ಯಾಂಕ್ ಯು ಮೇಡಮ್ ಅಂತ ಮಾತಾಡ್ಸಿದ್ರು. ಒಬ್ಬ ಇವತ್ತೇ ಮಾತಾಡಿದ್ರು ಆ ಥರ. ಇಲ್ಲಿವರೆಗೂ ಮಾಡಿರೋ ಸಿನಿಮಾಗೂ ಈ ಸಿನಿಮಾಗೂ ಏನ್ ಡಿಫ್ರೆನ್ಸ್ ಇದೆ? ಏನಾದ್ರು ಡಿಫ್ರೆನ್ಸ್ ಅನಿಸ್ತಾ? ಇಲ್ಲ, ನಂಗೆ ಆ ಥರ ಕಂಪೇರ್ ಮಾಡಲ್ಲ ನಾನು. ಓಕೆ. ಇಲ್ಲಿವರೆಗೂ ಮಾಡಿರೋ ಇದು ನಾನು ಯಾವಾಗಲೂ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ಸ್ ಜಾಸ್ತಿ ಇಷ್ಟಪಡ್ತೀನಿ. ಆ್ಯಂಡ್ ಆ ಥರದ್ದೇ 80% ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅನ್ಲೆಸ್ ಆ ತಿಂಗಳು ನನ್ನ ಹತ್ರ ದುಡ್ಡು ಇರಲಿಲ್ಲ ಅಂದರೆ ಯಾವ್ದು ಸಿಗುತ್ತೋ ಅದು ಬಿಟ್ಟರೆ ಭಾಳ ಖುಷಿ ಇತ್ತು ಇದ್ರಲ್ಲಿ ಮಾಡಿ. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಅಂತ. ಈ ಸಿನಿಮಾ ಕಾಲ್ ಬಂದಾಗ, ಈ ಥರ ಒಂದು ಸಿನಿಮಾ ನೀವು ಹೀರೋಯಿನ್ ಅಂತಂದಾಗ ಹೆಂಗೆ ಅನ್ನಿಸ್ತು? ಸಿಕ್ಕಾಪಟ್ಟೆ ಖುಷಿ ಆಯಿತು. ಮನೆಯವರಿಗೆಲ್ಲ ಹೇಳೋದು ಅಂದರೆ ಯಾವ್ದಾರ ಒಂದು ಪಾತ್ರಕ್ಕೆ ನನ್ನನ್ನು ಅಂದ್ಕೊಂಡಿದ್ದಾರೆ ಅನ್ನೋದೇ ನನಗೆ ಆ್ಯಕ್ಚುಲಿ ಖುಷಿ ವಿಚಾರ. ಯಾಕಂದರೆ ಅವ್ರ ಕಣ್ಣಲ್ಲಿ ತುಂಬ ಜನ ಇರ್ಬೋದು ಆಪ್ಷನ್ಸ್ ಅವ್ರಿಗೆ, ಬಟ್ ನನ್ನನ್ನು ಚೂಸ್ ಮಾಡಿರೋದು ನನಗೆ ಯಾವಾಗಲೂ ಹೆಮ್ಮೆನೆ. ಅದನ್ನು ನಾನು ಜಸ್ಟಿಸ್ ಮಾಡಬೇಕು ಅಂತಲೇ ಅನ್ಕೋತೀನಿ. ಈ ಸಿನಿಮಾದಲ್ಲಿ ತಮ್ಮ ಪಾತ್ರ? ಹಾಂ, ನನ್ನ ಪಾತ್ರದ ಹೆಸರು ಪಾರ್ವತಿ ಅಂತ. ನೋಡಿ, ಅವಳೆ ಹೇಳ್ಬೇಡ ಅಂತ ಹೇಳ್ತಾ ಹೇಳೆ. ಸೊ ನೀವು ಬದಲು ಪಾರ್ವತಿ ಅಂತ ಕರಿಬೇಕಾಗಿತ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ನಿಜ ಏನು ಅಂತ ಗೊತ್ತಾಗಕ್ಕೆ ನೀವು ಎಲ್ಲೋಗ್ಬೇಕು? ಥಿಯೇಟರ್ಗೆ ಹೋಗ್ಬೇಕು. ಎಂತ ಕಳ್ರಿದ್ದೀರಾ ಇಬ್ರು ನೀವು. ಒಂದು ಅಲ್ಲ ಒಂಚೂರು ಅಟ್ಲೀಸ್ಟ್ ಓಕೆ ಹಿಂಗಿದೆ ಅಂತ ಹೇಳೋದಾದ್ರೆ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಅದು ನೀವು ಡೈರೆಕ್ಟ್ರನ್ನ ಕೇಳಿ. ನಾನು ಹೇಳಿದ್ರೆ ಎಲ್ಲ ಹೇಳ್ಬಿಟ್ಟು ಆಮೇಲೆ ಅವ್ರು ದೊಣ್ಣೆ ಇಟ್ಕೊಂಡು ಅಟ್ಟಿಸ್ಕೊಂಬರ್ತಾರೆ ನನಗೆ ಅಲ್ವೇನೆ. ಅವ್ರನ್ನ ನೀವು ಡೈರೆಕ್ಟ್ರನ್ನ ಕೇಳಿ. ಓಕೆ, ಈ ಸಿನಿಮಾವನ್ನ ಯಾಕೆ ಥಿಯೇಟರಿಗೆ ಬಂದು ನಾನಾಗ್ಲಿ ನಮ್ಮ ತಂಡ ಆಗಲಿ ಆಡಿಯನ್ಸ್ ಆಗಲಿ ಬಂದು ನೋಡ್ಬೇಕು? ಯಾಕೆ ಅಂದರೆ ಒಳ್ಳೆ ಸಿನಿಮಾ ಕಷ್ಟಪಟ್ಟು ಮಾಡಿದ್ದೀವಿ, ಹೋಗಿ ನೋಡ್ರಿ. ಒಳ್ಳೆ ಚೆನ್ನಾಗಿದೆಯಲ್ಲ, ಬೈ ಇವ್ರಿಗೆ ಹೋಗಿ ನೋಡಿ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದೀವಿ ನಾವು. ಆ್ಯಂಡ್ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ. ನಮ್ಮನ್ನು ನೀವು ನಂಬಲಿಲ್ಲ ಅಂದರು ರಾಜ್ ಶೆಟ್ಟಿ ಅವರಿದ್ದಾರೆ, ಅವರು ಒಳ್ಳೆ ಕಂಟೆಂಟ್ ಮಾಡ್ತಾರೆ ಅಂತ ನೀವು ನಂಬ್ತೀರಾ? ಮತ್ತೆ ಹೋಗಿ ನೋಡಿ. ಓಕೆ, ಈ ಸಿನಿಮಾದಿಂದ ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಒಳ್ಳೆ ಕಥೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಒಳ್ಳೆ ನಟನೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನೂ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಹೇಳೇ? ತಲೆನೇ ಓಡ್ತಾ ಇಲ್ಲ ನನಗೆ. ಖುಷಿ. ಏನು ಖುಷಿ ಆಗತ್ತಾ ನೋಡಿ ಸಿನಿಮಾ? ಆಗತ್ತೆ ಅಲ್ವಾ? ಬನ್ನಿ. ಓಕೆ, ಈ ಸಿನಿಮಾದಲ್ಲಿ ಶೂಟಿಂಗ್ಗೆ 150 ಡೇಸ್ ನಡೀತು ಅಂತ ಹೇಳ್ತಾ ಇದ್ರು. ಆಗ ಆ 50 ಡೇಸಲ್ಲಿ ಈ ಥರದೊಂದು ಘಟನೆ ನನಗೆ ಮರೆಯೋಕ್ಕೆ ಆಗ್ತಿಲ್ಲಪ್ಪ. ಈಗಲೂ ನೆನೆಸ್ಕೊಂಡ್ರೆ ನಗು ಬರುತ್ತೆ. ಆ ಥರದ್ದು ಯಾವುದಾದ್ರು ನೀವು ಟೀಸರ್ ನೋಡಿ. ನೋಡಿದ್ರಾ? ಅಲ್ಲಿ ಒಂದು ಏಟ್ ಬೀಳುತ್ತೆ ನನ್ನ ತಲೆಯಲ್ಲಿ. ಅದು ನಾನು ಜನ್ಮದಲ್ಲಿ ಮರೆಯಲ್ಲ. ಯಾಕಂದ್ರೆ ಅದೇನು ಆ್ಯಕ್ಟಿಂಗ್ ಅಲ್ಲ, ನಿಜವಾಗ್ಲೂ ಹೊಡೆದ್ಬಿಟ್ರು. ಸೊ ಅದು ಜೋಕ್ಸ್ ಅಪಾರ್ಟ್. ಅದಕ್ಕೆ ಅವೆಲ್ಲ ಸ್ವಲ್ಪ ಹೇಳೋಣ ಅಂತ ಕ್ಯಾಮ್ರಾಗೆ. ಬಟ್ ಅದರ್ವೈಸ್ ಒಳ್ಳೆ ಟೀಮು. ಅಂದರೆ
ಶೂಟಿಂಗ್ ಮುಗಿದ್ಮೇಲೆ ಅಯ್ಯೋ ಮುಗ್ದೋಯ್ತಾ, ಕೆಲವು ಒಂದೊಂದು ಮುಗಿದ್ಮೇಲೆ ಅಯ್ಯೋ ಅಪ್ಪ ಮುಗೀತು ಅನ್ಸತ್ತಲ್ಲ, ಇರಂಗೆ ಅನ್ಸಿ ಇವು ಮುಗ್ದೇ ಹೋಯ್ತಾ ಅಂತ. ಓಕೆ, ಪಾರ್ವತಿ ಅವರಿಗೆ ಇನ್ನು ಎಲ್ಲಿ ಪೆಟ್ಟು ಬಿದ್ದಿದೆ? ಅಷ್ಟೇ, ಅದೊಂದೇ ತಲೆಗೆ ಹೊಡೆದ್ಬಿಟ್ರು, ಇನ್ನೆಲ್ಲೂ ಇಲ್ಲ. ಸೀರಿಯಸ್ ಆಗಿ ಗೊತ್ತಾ? ನೋವಾಯ್ತಾ? ಪಾಪ ಅಮ್ಮ ಸಾರಿ ಕೇಳಿದ್ರ? ಆಮೇಲೆ ಶಾರ್ಟ್ ಸಿಕ್ತು ಅಂತ ಫಸ್ಟ್ ಅದನ್ನ ಸೆಲೆಬ್ರೇಟ್ ಮಾಡಿದ್ರು, ಎಸ್ ಕರೆಕ್ಟ್ ಶಾರ್ಟ್ ಸಿಕ್ತು ಅಂತ. ಆಮೇಲೆ ಓಕೆನಾ ಎಲ್ಲ ಸಿಂಗಲ್ ಟೇಕ್ ಎಸ್ ಎಲ್ಲ ರೀಟೇಕ್ಸ್ ತಗೊಂಡಿದ್ದೀರಾ? ಎಲ್ಲ ಒಂದು ರಿಹರ್ಸಲ್ಲು ಟೇಕ್. ಏನ್ ಅನ್ಕೊಂಡಿದ್ದೀನ ನಮ್ನೆಲ್ಲ? ನಾನು ನೆಕ್ಸ್ಟ್ ಲೆವೆಲ್ ಅನ್ಕೊಂಡೆ. ಇವಳು ಸಿಂಗಲ್ ಟೇಕ್ ಆರ್ಟಿಸ್ಟ್. ಅವಳು ನೀವು ಅಷ್ಟೇ, ನಾನು ನೋಡಿದ್ದೀನಿ. ನೀವ್ ಹಂಗೆ ಹೇಳಿ ಅಂತಾನೆ ನಾನು ಹಿಂಗೊಂದು ಬಿಸ್ಕೆಟ್ ಹಾಕ್ತೆ. ಅಪ್ಪ ನೀವು ಕೂಡ ಸಿಂಗಲ್ ಟೇಕ್ ಅಲ್ಲಿ ಎಲ್ಲ ತಗೊಳ್ತೀರಪ್ಪ, ನನಗೆ ಗೊತ್ತಿದ್ದಾಗೆ. ಇವಳು ನೆಕ್ಸ್ಟ್ ಲೆವೆಲ್ ಅಪ್ಪ. ಹೌದು, ತುಂಬಾ ಚೆನ್ನಾಗಿ ಮಾಡ್ತಾರೆ. ಟಕ 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 ಅಂತ ಹೇಳಬಿಟ್ಲು, ಸದ್ಯ ಟೇಕ್ ತಗೊಂಡ್ರು. ತುಂಬಾ ಚೆನ್ನಾಗಿ ಮಾಡ್ತಾರೆ. ಓಕೆ, ಓವರ್ ಆಲ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಎಲ್ಲರ ಜೊತೆ ರಾಘವಿ ಶೆಟ್ಟಿ ಸರ್ ಜೊತೆಗಾಗಿರ್ಬಹುದು, ಇನ್ನು ಗೌರವ್ ಆಗಿರಬಹುದು, ಒಂದಷ್ಟು ಜನ ಇದ್ರು, ಅವರೆಲ್ಲರ ಜೊತೆ ವರ್ಕ್ ಮಾಡಿದ್ರು. ಹೆಂಗೆ ಅನ್ನಿಸ್ತು ತಮಗೆ? ಎಲ್ಲ ಅವ್ರವ್ರ ವೇನಲ್ಲಿ ತುಂಬ ಬ್ರಿಲಿಯಂಟ್ ಅಂತ ಅನಿಸ್ತು. ಈಗ ರವಿ ವರ್ಮಾ ಮಾಸ್ಟರ್ ಆಗಿರ್ಬೋದು, ನಮ್ಮ ಡಿರೆಕ್ಟರ್ ರವಿ ಸಾರಂಗ್ ಅವರಾಗಿರ್ಬೋದು, ರಾಜ್ ಸರು, ಇವಳು ಎಲ್ಲರಿಂದನೂ ನನಗೆ ಕಲಿಯೋದಿತ್ತು. ಇವಳ ವಯಸ್ಸಲ್ಲಿ ನನಗೆ ಬಹುಶಃ ರೆಡ್ಲೆಸ್ ಗ್ರೀನ್ಲೆಸ್ ಬಿಟ್ಟರೆ ಏನೂ ಗೊತ್ತೇ ಇರ್ತಾ ಇರಲಿಲ್ಲ ಅನಿಸ್ತು. ಇವಳು ಎಷ್ಟು ಚೆನ್ನಾಗಿ ಡೈಲಾಗ್ ಕಲಿತು ಪಟ ಪಟ ಹೇಳ್ತಾಳೆ. ನನಗೆ ಇವಳು ಮುಂದೆ ನಾನು ತೊದಲ್ಬಿಡ್ಬಾರ್ದು, ನನ್ನ ಈಗೋ ಇದು ಅಂತ. ಬಟ್ ಎಲ್ಲರಿಂದ ತುಂಬ ಕಲಿಯೋದಿತ್ತು. ಆ್ಯಂಡ್ ಜನರಲಿ ಹೌ ಟು ಬಿ ಆನ್ ಸೆಟ್ ಆ್ಯಂಡ್ ಎಷ್ಟು ಫೋಕಸ್ಡ್ ಆಗಿರಬೇಕು ಅನ್ನೋದು ಗೊತ್ತಿತ್ತು. ಬಟ್ ನೋಡಿದ್ರೆ ಏನಕ್ಕೆ ಅವರೆಲ್ಲ ಅಷ್ಟು ಗ್ರೇಟು ಅಂತ ಒಂಥರ ಲೈವ್ ಎಕ್ಸಾಂಪಲ್ ನೋಡೋಕ್ಕೆ ಸಿಗುತ್ತಲ್ಲ ಆ ಥರ. ಓಕೆ, ಅರ್ಚನಾ ಅವ್ರ ಹತ್ರ ನೆಕ್ಸ್ಟ್ ಪ್ರಾಜೆಕ್ಟ್ಸ್, ಎಷ್ಟು ಪ್ರಾಜೆಕ್ಟ್ಸ್ಗಳು ಕೈಯಲ್ಲಿದೆ? ರಿಲೀಸ್ ಮಾಡಲ್ವಾ? ಅಲ್ಲ, ರಿವೀಲ್ ಅದೊಂಥರ ಚೆನ್ನಾಗಿದೆ. ಆ್ಯಕ್ಚುಲಿ ಖಾಲಿ ಕೂತಿದ್ದೀನಿ ಸದ್ಯಕ್ಕೆ. ನಾನು ರಿವೀಲ್ ಮಾಡೋಂಗಿಲ್ಲ. ಮುಂದೆ ಪ್ರೊಡಕ್ಷನಿಂದ ಅಪ್ರೂವ್ ಕೊಟ್ಮೇಲೆ ನಾನು ರಿವೀಲ್ ಮಾಡ್ತೀನಿ. ಓಕೆ, ಸಿನಿಮಾ ಅಪ್ರೂವಲ್ ಕೊಟ್ಮೇಲೆ. ನಿಮ್ಮ ಸಿನಿಮಾಗೆ ಆಡಿಯನ್ಸ್ನ ಕರೀರಿ, ಕೈ ಮುಗಿಯ ದಯವಿಟ್ಟು ನಮ್ಮ ಸಿನಿಮಾ ರಕ್ಕಸಪುರದೊಳಗೆ ಚಿತ್ರಮಂದಿರದಲ್ಲಿ ಬಂದು ನೋಡಿ. ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಪ್ಲೀಸ್ ಬನ್ನಿ. ಪ್ಲೀಸ್. ಓಕೆ, ಹೇಳಿ, ಪ್ರೈಸಿ ಮಾಡಬೇಡಿ. ಅದು ಅವ್ರಿಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅವ್ರಿಗೆ, ಹೇಳಿ. ಹೇಳೆ, ನೀನು ಹೇಳ. ಚಿಕ್ಕ ಮಕ್ಳು ಹೇಳಿದ್ರೆ ಏನಾದ್ರು ಕೇಳ್ತಾರೆ. ಪೈರಸಿ ಮಾಡಬೇಡಿ, ಪೈರಸಿ ಮಾಡಬೇಡಿ ಪ್ಲೀಸ್. ಥಿಯೇಟರಿಗೆ ಬಂದು ಸಿನಿಮಾ ನೋಡಿ, ಥಿಯೇಟರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗ್ಲಿ. ನೀವು ಯಾವತ್ತೂ ಖಾಲಿ ಕುತ್ಕೋಬಾರ್ದು. ಒಳ್ಳೆ ನಟರಿಗೆ ಯಾವಾಗಲೂ ಕೈ ತುಂಬ ಕೆಲಸಗಳು ಸಿಗಬೇಕು. ನಿಮಗೆ ಒಂದಷ್ಟು ಪ್ರಾಜೆಕ್ಟ್ಗಳು ನಿಮ್ಮ ಕೈ ಸೇರಲಿ. ಒಳ್ಳೆದಾಗ್ಲಿ. ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.